ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಾನೀಗ ತುಮಕೂರು ಆವರಣದಲ್ಲಿದ್ದೇನೆ, ಕಚೇರಿ ಆವರಣದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಚೇರಿ ಮುಂಭಾಗ ತುಮಕೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ 500-600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈಗ ಮುಷ್ಕರಕ್ಕೆ ಕಾಲಿಟ್ಟಿರುವಂಥದ್ದು. ಏನು ಮೊದಲನೇ ದಿನದ ಏನು ಫ್ರೀಡಂ ಪಾರ್ಕಲ್ಲಿ ಮುಷ್ಕರ ಕೈಗೊಳ್ತಾರೆ, 2ನೇ ದಿನ 3ನೇ ದಿನ ಇವತ್ತು ಮಹಾನಗರ ಪಾಲಿಕೆ ಆವರಣದಲ್ಲಿ ಮುಷ್ಕರ ಕೈಗೊಂಡಿರುವಂಥದ್ದು. ನಿಜಕ್ಕೂ ಸಹ ತೀವ್ರ ವಿರೋಧ ವ್ಯಕ್ತ ಆಗ್ತದೆ. ಇನ್ನೊಂದು ಕಡೆ ಹೇಳಬೇಕು ಅಂದರೆ ಈಗ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸವೇ ನಡೀತಿಲ್ಲ ಅಂತಲೇ ಹೇಳ್ಬೋದು. ಸಾರ್ವಜನಿಕರಿಗೆ ಒಂದು ಕಡೆ ತೊಂದರೆ ಆಗ್ತಾ ಇದೆ, ಎಲ್ಲ ಒಂದು ಕಡೆ ಸರ್ಕಾರ ಗಮನ ಹರಿಸ್ತಿಲ್ಲ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಮುಂದಿನ ನಡೆ ಏನು ಅಂತ ಮಾತಾಡೋಕೆ ನಮ್ಮ ಜೊತೆ ಖುದ್ದು ಜಿಲ್ಲಾಧ್ಯಕ್ಷರು ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 3ನೇ ದಿನ ಕಾಲಿಟ್ಟಿದೆ, ಮುಂದಿನ ನಡೆ ಏನು ಸರ್ ನಿಮ್ಮದು? ನಮಸ್ಕಾರ. ಈಗ ಏನು ನಾವು 8/7/2025ರಿಂದ ಅಂದರೆ ಈಗ 3ನೇ ದಿನ, ಇದು 3 ದಿವಸದಿಂದ ಏನು ಮುಷ್ಕರ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ಈಗ ನಾವೇನು ಯೋಚನೆ ಮಾಡಿದ್ದೀವಿ ಅಂದರೆ, ನಾಳೆ ಒಂದು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ನಮಗೆ ಉತ್ತಮ ರೀತಿ ಪ್ರತಿಕ್ರಿಯೆ ಬರಲಿಲ್ಲ ಅಂದರೆ 3 ಗಂಟೆಯಲ್ಲಿ ಸಭೆ ಇದೆ, ನಮ್ಮ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅಲ್ಲಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದಾದರೆ ಮತ್ತೆ ನಾವೀಗ ಏನು ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಅದನ್ನು ನಿರ್ಣಯ ಮಾಡಿದ್ದೀವಿ. ಈಗ ನಾಳಿನ ಸಭೆಯನ್ನು ನೋಡಿಬಿಟ್ಟು ನಂತರ ನಾವು ಅದನ್ನು ಏನು ಮಾಡೋದು, ಯಾವಾಗಿಂದ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನಿರ್ಣಯ ಕೈಗೊಳ್ತೀವಿ. ನಾಳೆ ಸಭೆಯಲ್ಲಿ ಏನು ನಿರ್ಧಾರ ನಿಮ್ಮ ಪರವಾಗಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ಖಂಡಿತ. ನಾವು ಇಲ್ಲಿವರೆಗೂ ಈಗ ಸರ್ಕಾರಕ್ಕೆ ಒಂದು ಬಲವಾದಂಥ ಒಂದು ಸಂದೇಶ ರವಾನೆ ಮಾಡಿದ್ದೀವಿ. ನಮ್ಮ ಬೇಡಿಕೆಗಳು ಏನೇನು ಅನ್ನೋದನ್ನು ಅವರಿಗೆ ತಿಳಿಸಿದ್ದೀವಿ. ಬರುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಮ್ಮ ಎಲ್ಲ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದಲ್ಲಿ ಇದು ಮಾಡ್ತಾಯಿದ್ದೀವಿ. ನಮ್ಮ 10 ಮಹಾನಗರ ಪಾಲಿಕೆಗಳ ನೌಕರರ ಸಂಘದ ಅಧ್ಯಕ್ಷರಾದಂಥ ಎ ಅಮೃತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗೆ ಹಾಜರಾಗ್ತಾ ಇದ್ದೀವಿ. ಈಗ ಸಭೆಯಲ್ಲಿ ಈಗ ಚಲೋ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟು? 10 ಮಹಾನಗರ ಪಾಲಿಕೆಗಳಿಂದ ಎಲ್ಲ ನೌಕರರು ತುಮಕೂರಿಗೆ ಬರ್ತಾರೆ. ತುಮಕೂರಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಮಾಡಬೇಕು ಅಂತೇಳಿ 10 ಮಹಾನಗರ ಪಾಲಿಕೆಯವರು ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಕಾಲ್ನಡಿಗೆ ಮೂಲಕ ಪ್ರಾರಂಭ ಮಾಡಿ ವಿಧಾನಸೌಧವರೆಗೂ ನಾವು ಹೋಗಬೇಕು ಅಂತೇಳಿ ಚರ್ಚೆ ಮಾಡ್ತಾಯಿದ್ವಿ. ಸರ್, ಈಗ ತುಮಕೂರಿಂದ ಎಷ್ಟು ಜನ ಭಾಗಿಯಾಗ್ತಾರೆ ಎಲ್ಲ ಚಲೋ ಆಗಿ ಅಂತ? ಸರ್, ತುಮಕೂರು ನಮ್ಮ ಒಂದು ಮಹಾನಗರ ಪಾಲಿಕೆಯಿಂದ 500-600 ಜನ ಇದ್ದಾರೆ. ಮಿಕ್ಕಿದ ಉಳಿದ 9 ಪಾಲಿಕೆಯಿಂದ ಎಲ್ಲ ಪ್ರಮುಖ ಅಧಿಕಾರಿ ನೌಕರರು ಇಲ್ಲಿ ಬಂದು ಜಮಾಯಿಸಿ ಇಲ್ಲಿಂದ ಕಾಲ್ನಡಿಗೆ ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ನಾಳೆ ಸಕಾರಾತ್ಮಕ ನಮಗೆ ಉತ್ತರ ಸಿಗದೇ ಇದ್ದಾಗ ಮುಂದಿನ ಇದು ಕೈಗೊಳ್ತೀವಿ ಸರ್. ಎಷ್ಟು ಗಂಟೆಗೆ? ನಾಳೆ 3 ಗಂಟೆಗೆ ಮೀಟಿಂಗ್ ಇದೆ UDಯಲ್ಲಿ. ನಮ್ಮ ಈ ಅನಿಷ್ಟ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘನೂ ಬೆಂಬಲ ಕೊಟ್ಟಿದೆ. ಅವರು ಸಹ ಇವತ್ತು ನಮ್ಮ ಜೊತೆ ಬಂದಿದ್ದರು. ಅವರು ನಿಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಮುಷ್ಕರ ಕೈ ಬಿಡಬೇಡದು ಅಂತ ಬೆಂಬಲ ಸೂಚಿಸಿದ್ದಾರೆ. ಅವ್ರಿಗೂ ನಾವು ಈ ಮೂಲಕ ಧನ್ಯವಾದ ಹೇಳ್ತಾ, ನಮ್ಮ ಜೊತೆ ರಾಜ್ಯ ಸರ್ಕಾರ ನೌಕರರ ಸಂಘ ಇದೆ. ಅವರು ಹಲವು ಟೈಮಲ್ಲಿ ಶಿವಮೊಗ್ಗಕ್ಕೆ ಹೋಗಿ ರಾಜ್ಯಾಧ್ಯಕ್ಷರು ನಮ್ಮ ಬೆಂಬಲ ಕೊಟ್ಟಿದ್ದಾರೆ, ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದು ಬೆಂಬಲ ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲೂ ನಾವು ಮಾಡ್ತಾ ಇದ್ದೀವಿ. ಅವರು ನಮಗೆ ಭಾಗಿಯಾಗಿದ್ದಾರೆ. ಅದರಿಂದ ನಾವು ನಮ್ಮ ಬೇಡಿಕೆಗಳು ಈಡೇರೋ ತನಕ ಮುಷ್ಕರ ಕೈ ಬಿಡುವ ಇದೇ ಇಲ್ಲ ಸರ್, ಮಾತೇ ಇಲ್ಲ. ವೀಕ್ಷಕರೇ, ಇವರು ಹೇಳೋದು ನಮ್ಮ ಬೇಡಿಕೆಗಳು ಏನಿದೆ ನ್ಯಾಯಯುತವಾಗಿದೆ. ನ್ಯಾಯಯುತ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರ ಕೈ ಬಿಡಲ್ಲ. ನಾಳೆ ಏನು 3 ಗಂಟೆಗೆ ಸಭೆ ನಡೀತಿದೆ. ಸಭೆಯಲ್ಲಿ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸಿದ್ರೆ ನಾವು ಮುಷ್ಕರ ಕೈ ಬಿಡ್ತೀವಿ, ಇಲ್ಲ ಅಂದರೆ ಬೆಂಗಳೂರು ಚಲೋ, ವಿಧಾನಸೌಧ ಚಲೋವನ್ನು ಮಾಡುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.